ಬಾ ಹಾಯ್ ಗೈಸ್, ಮಗಳು ಎಲ್ಲರಿಗೂ ಬಾ ನಮಸ್ತೆ. ನಾನು ನಮ್ಮ ಪ್ರೀತಿಯ ಶಾಲೆಗೆ ಸಿಕ್ಸಿಂದ ಮಾತಾಡ್ತಿರೋದು. ಆ್ಯಕ್ಚುಲಿ ಇವತ್ತು ನಾನು ಬೆಳಗ್ಗೆ ಬಾ ಮಗ ಎದ್ದ ತಕ್ಷಣವೇ ನಮ್ಮನೆ ಬಾ ನಾಯಿಗೆ ಹುಷಾರಿರಲಿಲ್ಲ. ಇಲ್ಲಿ ಬಾರೋ ಇಲ್ಲಿ ಬಾ, ಸೊ ಹತ್ರ ಬಾ ಅದನ್ನು ನೋಡಲಿಕ್ಕೆ ಬಾ ಸುಮಾರು ಟೈಮ್ ಆಗುತ್ತೆ ನನಗೆ ಇವತ್ತು. ಬಾರೋ. ಆ್ಯಕ್ಚುಲಿ ನನಗೆ ಅವನು ಹುಷಾರಿಲ್ಲ ಏನಾಗದ ಅಂತ ಹೇಳಿದ್ರೆ ಆಗೋದೇ ಮಗಳ ಇಲ್ಲ. ಸೊ ಪಿಳು ನನಗೆ ತುಂಬ ಓ ಇಷ್ಟ ಪಿಳುಮ ಬಾ ಆಗ್ತದೆ. ಅದಕ್ಕಾಗಿ ಬೆಳಗ್ಗೆ ಪಿಳು ಎದ್ದ ತಕ್ಷಣವೇ ಅವನ ಹತ್ರನೇ ಕುತ್ಕೊಳ್ತೀನಿ. ಇಲ್ಲಿ ಬಾ ನಾನು ಬಂದ ಹಿಡಿ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗೆ ತುಂಬ ಖುಷಿ ಆಗ್ತದೆ. ಪಿಳು ಬಟ್ ಪಿಳು ಏನೇನು ತುಂಬ ಅಂದರೆ ತುಂಬ ಸೈಲೆಂಟ್ ಇದ್ದಾನೆ ಅಂತ. ಯಾವಾಗಲೂ ಪಿಳು ಮೈ ಬಾ ಮೇಲೆ ರಚಿಕೆ ಬಾ ಎಲ್ಲ ಮಗ ಇಲ್ಲಿ ಮಾಡ್ತಾ ಬಾ ಇರ್ತಿದ್ದ. ಬಾ ಬಟ್ ಇಲ್ಲಿ ಬಾ. ಏನಾಗಿದೆ ಇವತ್ತು ಮಗಳು ಕಾಲಿಗೆ? ಗಾಯ ಏನೂ ಆಗಲಿಲ್ಲ? ಒಂದು ಊಟ ಚೆನ್ನಾಗಿ ಮಾಡ್ತಿದ್ದ, ಏನಾಗಿದೆ ಹಂಗೆ ಬಟ್ ಏನಕ್ಕೆ ಮಗ? ಇಲ್ಲಿ ಬಾ, ಸೈಲೆಂಟ್ ಅಕ್ಕನ ಇದ್ದಾನೆ, ಹತ್ರ ಬಾ, ಇಲ್ಲಿ ಏನಾಗ್ತಾ ಹತ್ರ ಬಾ, ಉಂಟು ಅಕ್ಕನ ಅಂತ ಹತ್ರ ನನಗೂ ಗೊತ್ತಾಗೋದಿಲ್ಲ. ಮಗಳ. ಸೊ ಇಲ್ಲಿ ನೋಡ, ಒಂಥರ ಭಯ ಅಕ್ಕ ಅನಿಸ್ತದೆ ಬಂದಿದ್ದೀನಿ, ನನಗೆ. ಇದೆ ಇಲ್ಲಿ ನೋಡು. ಆ್ಯಕ್ಚುಲಿ ಪಿಲ್ಲು ತುಂಬ ಇಷ್ಟ ಅವನು ಅಂದರೆ. ಮಗಳ ನೋಡು ಈ ಕಡೆ. ಬೇಗ ಹುಷಾರಾಗಿ ಅಂತ ಮಗಳ ಕೇಳ್ಕೊತಾನೆ ದೇವ್ರ ಹತ್ರ. ಪಿಳ್ಳು ಬಾ, ಇಲ್ಲಿ ಬಾ ಮಗ. ಆ್ಯಕ್ಚುಲಿ ನನ್ನ ಹೆಸರು ಪಿಳ್ಳು ಅಂತ ಹೇಳಿ. ಮಗಳ ಹಿಡಿ. ಇವ್ರ ಅಮ್ಮನ ಹೆಸರು ಪಿಳ್ಳನೇ ಆಗಿತ್ತು, ಅದಕ್ಕೋಸ್ಕರ ಇವನಿಗೆ ಪಿಳ್ಳು ಅಂತಲೇ ಹೆಸರಿಟ್ಟಿದ್ದೀವಿ. ಎಂತಕ್ಕೆ ಅಂತೇಳಿ ಇವ್ರ ಅಮ್ಮನ ಕಾಲೋದು ಹ್ಯಾಂಡಿಕ್ಯಾಪ್ಟ್ ಆಗಿತ್ತು, ಸೊ ಬೆಳಗ್ಗೆಯಿಂದ ಹೀಗೆ ಅದಕ್ಕಾಗಿ ಮಾಡ್ತಿದ್ದೆ ಪಿಳ್ಳು ಗೈಸ್. ಅಂತ ಕರಿತಿದ್ದಾಗಿತ್ತು. ಏನು ಅಂತಾನೆ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಥರ ಭಯ ಅನಿಸ್ತಿದೆ ನನಗೆ. ಇದು ಆ್ಯಕ್ಚುಲಿ 4ನೇ ನಾಯಿ, ಬಟ್ ಎಲ್ಲಿ ಕಳ್ಕೊಬಿಡ್ತೀನಿ ಅನ್ನೋದೊಂದು ಭಯ ಇದೆ. ಡಾಕ್ಟರ್ಸ್ ಕರೆಸಿದ್ರೆ ಚೆನ್ನಾಗಾಗ್ತಿತ್ತು ಅಂತ ಅನಿಸ್ತಿದೆ ನನಗಿವಾಗ. ಅಪ್ಪ ಒಂಥರ ಭಯ ಅನಿಸುತ್ತೆ ನನಗೆ. ಪಿಳ್ಳು ಮಗಳ, ಏ ಪಿಳ್ಳು ಮಗಳು, ಅಕ್ಕ ಬಂದಿದ್ದೀನಿ ನೋಡು. ಇಲ್ಲಿ ಬಾ, ಬಾ ಅಕ್ಕನ ಹತ್ರ ಬಾ. ಇಲ್ಲಿ ಪಪ್ಪಿ ಕೊಡು ಅಕ್ಕನಿಗೆ. ಬಾ ಇಲ್ಲ ಬಾ, ಅಕ್ಕನಿಗೆ ಪಪ್ಪಿ ಕೊಡು. ಬಾ ಬಾ ಮಗಳು, ಅಕ್ಕನಿಗೆ ಪಪ್ಪಿ ಕೊಡು ಬಾರೋ. ನನ್ನ ಮಗ ಅಲ್ವೇನೋ, ಬಾ ಬಾ ಮಗ, ಹತ್ರ ಬಾರೋ. ನಾನೇ ಬರಲಾ? ಏನಾಗಿದೆ ನನ್ನ ಮಗನಿಗೆ? ಹಾಂ, ಏನಾಗಿದೆ ನನ್ನ ಮಗನಿಗೆ? ಇಲ್ಲಿ ನೋಡು, ಅಕ್ಕನಿಗೆ. ಅಕ್ಕ ವಿಡಿಯೋ ಮಾಡ್ತಿದ್ದೀನಿ, ಇಲ್ಲಿ ನೋಡು, ಎಲ್ಲರೂ ನೀನು ನೋಡ್ತಿದ್ದಾರೆ. ಮಗಳು ರಾಜ, ನನ್ನ ರಾಜ. ಮಗ ಮಲ್ಕೋ ಸ್ವಲ್ಪ ಹೊತ್ತು. ಏನು ಹುಷಾರಿಲ್ಲ, ನನಗೆ ಗೊತ್ತಾಗೋದಿಲ್ಲ. ಮಗಳ ನೋಡು, ಮತ್ತೆ ಊಟ ಮಾಡ್ತೀಯಾ? ಕೋತಿ ಮಗಳ. ಬೆಳಗ್ಗೆಯಿಂದ ಒಂಥರ ಮಾಡ್ತಿದ್ದಾನೆ ಗಾಯ್ಸ್. ಏನು ಭಯ 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 ಅನಿಸುತ್ತೆ. ಏನಾಗ್ತಿದೆ ಅಂತಲೇ ಗೊತ್ತಾಗೋದಿಲ್ಲ. ಡಾಕ್ಟರ್ ಕರೆಸಿ ಚೆನ್ನಾಗಿತ್ತು ಅಂತ ಅನಿಸ್ತಿದೆ ನನಗೆ ಇವಾಗ. ಅಪ್ಪ ಅಮ್ಮ ಬಂದ ತಕ್ಷಣ ಹೇಳಬೇಕು. ಡೈಲಿ ಯಾವಾಗಲೂ ಬಂದ ತಕ್ಷಣ ನನ್ನ ಮೈ ಮೇಲೆ ಜಿಗಿತಿದ್ದೆ. ಅವನಿಗೆ ಖುಷಿ ಆಗ್ತಿತ್ತು ನನಗಿಂತ ಜಾಸ್ತಿ ಅವನಿಗೆ ನನ್ನ ಮನೆ ಬಂದರೆ. ಬಟ್ ಇವಾಗ ಎಂತ ಆಗ್ತು ಅಂತಂದರೆ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಲೈಫಲ್ಲಿ ಇರೋದು ಇದೊಂದೇ. ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಬಿಟ್ಟರೆ ಇದೊಂದೇ ಇರೋದು. ಸೊ ಒಂಥರ ಭಯ ಅನ್ನಿಸ್ತದೆ. ಗುಂಡಮ್ಮ ಗುಂಡಮ್ಮ ಗುಂಡಮ್ಮ, ನಾ ಗುಂಡನ್ನ ಕರಿತೀನಿ ಇವಾಗ. ನಮ್ಮ ಮನೇಲಿ ಗೈಸ್ ಮತ್ತೊಂದು ನಾಯಿ ಇದೆ, ಗುಂಡು ಅಂತೇಳಿ. ಆ್ಯಕ್ಚುಲಿ ಅದು ಇವಾಗ ನಮ್ಮನೆ ಹತ್ರ ಇರುವುದಿಲ್ಲ, ಅದು ಯಾಕೆ ಹೊರಗಡೆನೇ ಇರ್ತದೆ. ಅದ್ರ ನೋಡಿದರೆ ಇದಕ್ಕಾಗೋದಿಲ್ಲ. ಎಂತಕ್ಕೆ ಅಂತೇಳಿ ಅದನ್ನು ಪ್ರೀತಿ ಮಾಡ್ತೇನೆ ಅಂಥೇಳಿ ಇದಕ್ಕೆ ಇಷ್ಟ ಆಗೋದಿಲ್ಲ. ಅದಂತ ಹೇಳಲ್ಲ, ಯಾವುದೇ ನಾಯಿ ಬಂದು ನನ್ನನ್ನೆಲ್ಲರೂ ಯಾವುದಾದ್ರು ನಾನಿಲ್ಲಾದರೂ ಯಾವುದಾದ್ರು ನಾಯಿನ ಮಾತಾಡ್ಸಿಕೋದೆ ಅಥವಾ ಯಾವುದಾದ್ರು ಜನ ಬಂದರೂ ಸಹಿತ ನಮ್ಮ ಮನೇಲಿ ಇದಕ್ಕೆ ಇಷ್ಟ ಆಗೋದಿಲ್ಲ. ನನ್ನನ್ನು ಯಾರಾದ್ರು ಮಾತಾಡಿಸ್ತಾ ಇದ್ರೆ ಇದಕ್ಕೆ ಇಷ್ಟ ಆಗೋದಿಲ್ಲ. ಅವರನ್ನು ಜಗಳ ಮಾಡಿ ಕಳಿಸಿ ಬಿಡ್ತದೆ. ನನ್ನ ಜೊತೆಗೆ ನಿಂತ್ಕೊಂಡು ಮೈ ಟಚ್ ಮಾಡ್ಕೊಂಡು ಮಾತಾಡ್ತಿರೋ ಹಾಗೆ ಇಲ್ಲ, ಹಾಗೆ ಕಳಿಸ್ಬಿಡ್ತದೆ.
ಇದರಮ್ಮ ಇತ್ತು. ಇದರಮ್ಮ ಇಲ್ಲಿ ನಮ್ಮ ಅಲ್ಲಿ ಅಜ್ಜಿ ಮನೇಲಿ ಇರೋದಾಗಿತ್ತು. ಇದರಮ್ಮ ಇದರಮ್ಮನೇ ಪಾಪ ಇದ್ರ ಥರನೇ ಇತ್ತು. ಅದೇ ಎಂತ ಆಗೋಯ್ತು ಅಂತೇಳಿದ್ರೆ, ಹುಲಿ ನಮ್ಮ ಬದಿಯೆಲ್ಲ ಗುರ್ಕ ಅಂತಾರೆ. ಹುಲಿ ಗುರ್ಕ ತೊಗೊಂಡೋಗ್ಬಿಟ್ಟು ಅದು ನಾಯಿನ ಹೊತ್ಕೊಂಡೋಗ್ಬಿಟ್ಟಿತ್ತು. ನಮ್ಮ ಅಜ್ಜಿ ಮನೆ ಸೈಡ್ ಅದೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗೋದು. ಸೊ ಇದು ನಾನು ತೊಗೊಂಡು ಬಂದಿದ್ದೆ ಸಣ್ಣ ಇರಬೇಕಿದ್ರೆ. ಅವನಿಗೇನೂ ಹುಷಾರಿಲ್ಲ ಅನ್ನಿಸ್ತಾ ಉಂಟು. ಬೆಳಗ್ಗೆಯಿಂದ ಹೀಗೆ ಇದ್ದಾನೆ ಅವನು. ಈ ಬದಿಯೆಲ್ಲ ನಾಯಿಗೆಲ್ಲ ರೋಗ ಬಂದಿದೆ ಅಂತ ಹೇಳ್ತಿದ್ದಾರೆ. ಬಾ, ನಿನಗೆ ಊಟ ಕೊಡ್ತೀನಿ, ಬಾ ನಾನು.